ತಗೊಳ್ಳಿ. ಮೊದಲು ಗ್ರೀನ್ ಟೀ ಕೊಡಿರಿ, ಆಮೇಲೆ ನಿಮ್ದೇನು ನಿದ್ದೆ ಮಾಡಿ. ಕರೆಕ್ಟ್ ಟೈಮ್ಗೆ ಅಮೃತ ಸಿಗ್ದಾಗಿದೆ. ಸೂಪರ್ ಆಗಿದೆ, ಎನರ್ಜಿ ಬೂಸ್ಟ್ ಆಯ್ತು. ಥ್ಯಾಂಕ್ ಯು. ನಾನು ಎದ್ದೇ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. 24 ಗಂಟೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದಿರ. ಜಾಸ್ತಿ ನಾಟಕ ಮಾಡ್ಬಿಡಿ. ನೀವು ಎಷ್ಟು ಸುಸ್ತಾಗಿದ್ದೀರಾ ಅಂತ ನಂಗೂ ಗೊತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನಿಮ್ ದೇಹ ಸುಧಾರಿಸ್ಕೊಳ್ಳುತ್ತೆ. ಇದು ದೇಹ, ಮಿಷನ್ ಅಲ್ಲ. ಸುಮ್ಮನೆ ಮಲ್ಕೊಳ್ಳಿ. ದಿಸ್ ಇಸ್ ಮೈ ಆರ್ಡರ್. ಒಳ್ಳೆ ಹೆಂಡ್ತಿದೇವರು. ನೀವು ಹೇಳಿದ್ದು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಆರ್ಡರ್ ಅಕ್ಸೆಪ್ಟೆಡ್. ಅದಕ್ಕೂ ಮೊದಲು ನನಗೊಂದು ನಿಜ ಹೇಳಿ. ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಆ ಭುವನೇಶ್ವರಿ ಅವರು ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ನಿಮಗೆ ನಿಜವಾಗ್ಲೂ ಅವ್ರ ಮೇಲೆ ಕೋಪ ಬರ್ತಿಲ್ವಾ? ಖಂಡಿತ ಕೋಪ ಇದೆ. ಆದರೆ ಒಂದೇನು ಬಿಟ್ಕೊಳ್ಳಿ, ಎಲ್ರಿಗೂ ನಾವು ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ತಕ್ಕಡಿ ಜಸ್ಟ್ ತೂಕ ಮಾತ್ರ ತೂಗುತ್ತೆ, ಗುಣಮಟ್ಟನಲ್ಲ. ಅದು ನಿಜನೇ. ಓಕೆ, ನೋ ಮೋರ್ ಟಾಕಿಂಗ್. ಈಗ ಜಸ್ಟ್ ಸ್ಲೀಪಿಂಗ್ ಅಷ್ಟೇ. ಬನ್ನಿ. ಓಕೆ, ಲೈಟ್ ಹೌಸ್. ನನ್ನ ಪುಟ್ಟು ಪಾಪು, ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು? ಎಲ್ಲೋ ಇರೋ ಭುವನೇಶ್ವರಿ ಅವರು ನಿಮ್ಮ ಕುಟುಂಬದ ಮೇಲಿರೋ ಕೋಪಕ್ಕೆ ನಿಮಗೆ ಟಾರ್ಚರ್ ಕೊಡ್ತಿದ್ದಾರೆ. ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ಹೋರಾಟಕ್ಕೆ ನಿಲ್ತಿದ್ದೀರ. ಹಾಗೆ ನೋಡಿದ್ರೆ ನಿಮ್ಮ ತಪ್ಪು ಇದರಲ್ಲಿ ಒಂದು ಸ್ವಲ್ಪನೂ ಇಲ್ಲ. ಆ ಕಡೆ ಮನೇಲಿ ಮಾವ ಮತ್ತು ಸಂಜಯ್ ನಿಮಗೆ ಬೇಕು ಅಂತಲೇ ಹಿಂಸೆ ಕೊಡ್ತಾರೆ. ಆದರೂ ಯಾರ ಮನಸ್ಸಿಗೂ ನೋವಾಗದಿರೋ ಥರ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀರ. ಕೆಟ್ಟದನ್ನು ಬಯಸೋರ್ಗೂ ನೀವು ಒಳ್ಳೇದನ್ನೇ ಬಯಸ್ತೀರ. ಇದೆಲ್ಲ ಟೆನ್ಷನ್ ಮಧ್ಯೆನೂ ಇಲ್ಲಿವರೆಗೂ ಒಂದು ಪೇಷಂಟ್ ಹತ್ರನೂ ನೀವು ರೇಗಾಡೋದನ್ನು ನಾನು ನೋಡಿಲ್ಲ. ಎಲ್ರ ಜೊತೆ ನಗ್ನಗ್ತಾನೆ ಮಾತಾಡ್ತೀರ. ನಿಮ್ಮ ಸ್ಮೈಲಿಂಗ್ ಫೇಸ್ ನೋಡಿನೇ ಅರ್ಧ ರೋಗ ವಾಸಿಯಾಗಿರುತ್ತೆ. ಈ ಥರ ಇರೋದಕ್ಕೆ ಹೇಗೆ ಸಾಧ್ಯ ಮುದ್ದು? ಮಗುವಿನ ಥರ ನಿಷ್ಕಲ್ಮಶ ಮನ್ಸಿರೋರ್ಗೆ ಮಾತ್ರ ಈ ಥರ ಇರೋದಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಕಂಡ್ರೆ ನನಗೆ ಜಾಸ್ತಿ 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 ಇಷ್ಟ. ಐ ಲವ್ ಯು ಮುದ್ದು. ಐ ಲವ್ ಯು ಟು, ಲೈಟ್ ಹೌಸ್. ಮುದ್ದು, ನೀವಿನ್ನೂ ಮಲಗಿಲ್ವಾ? ಸುಮ್ಮನೆ ಮಲಗಿ.